ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ರೆ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಥರ್ಸ್ಡೇ ಮಧ್ಯಾಹ್ನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತು ಥರ್ಸ್ಡೇ ಪೂಜೆ ಮಾಡಬೇಕಾಗಿತ್ತು, ಬಟ್ ಆಗಿಲ್ಲ ಇವತ್ತು ಬೆಳಗ್ಗೆ ಮಾಡೋಕ್ಕೆ. ಬಿಕಾಸ್ ನಿನ್ನೆ ನೈಟು ಮಿಡ್ನೈಟ್ 2:30 ಆಯಿತು ಮಲ್ಕೊಳ್ಳೋದು. ಏನಕ್ಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ, ಸೊ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲಿರಲ್ಲ, ಹಾಸನಲ್ಲಿ ಇರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಮನೇನ ಕ್ಲೀನ್ ಮಾಡಿಬಿಟ್ಟು ಹೋದರೆ ಪವನ್ ಪೂಜೆ ಎಲ್ಲ ಮಾಡ್ಕೊತಾರೆ ಅಂತ ಅಂದ್ಕೊಂಡು ನಿನ್ನೆ ನೈಟು ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ನಿನ್ನೆ ನೈಟ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ 10:30 ಆಗೋಗಿತ್ತು. ಬಿಕಾಸ್ ಪಾಪು ಮಲಗಿಸಾದ್ಮೇಲೆ ಮಾಡಬೇಕು. ಮತ್ತೆ ಪಾಪು ತುಂಬ ಎದಾಡ್ತಾ ಇದ್ದ, ಸೊ ನಿದ್ದೆನೇ ಆಗಿಲ್ಲ ನನಗೆ. ಅದಕ್ಕೋಸ್ಕರ 5:30ಗೆ ಎದ್ದೇಳೋಣ ಅಂತ ಅಂದ್ಕೊಂಡು ಮಲ್ಕೊಂಡೋಳು. ಆಗಲೆಲ್ಲ 7:30ಗೆ ಎದ್ದು ಮನೆಯೆಲ್ಲ ಮತ್ತೆ ಬರೀ ಅಡುಗೆ ಮನೆ ಮಾತ್ರ ನೆನ್ನೆ ನೈಟ್ ಕ್ಲೀನ್ ಮಾಡಿದ್ದು. ಮತ್ತು ಬಾಗಿಲಿಗೆ ನೀರು ಹಾಕಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆಗೋಷ್ಟೊತ್ತಿಗೆ ಟೈಮ್ ಆಯಿತು. ತಿಂಡಿ ಮಾಡೋಕ್ಕೆ ಆಗಿಲ್ಲ. ಪವನು ತಿಂಡಿ ತಿನ್ನಲೇ ಇಲ್ಲ, ಇವತ್ತು ಹಂಗೆ ಹೋದರು. ನಾನು ತಿಂಡಿ ತಿಂದಿಲ್ಲ ಇವತ್ತು. ಇವಾಗ ಆಲ್ರೆಡಿ 2:30 ಆಗ್ತಿದೆ ಟೈಮು. ನಾನು ಏನೂ ತಿನ್ನಲ್ಲ, ಜಸ್ಟ್ ಒಂದು ಕಾಫಿ ಕುಡ್ದು ಬಿಸ್ಕೆಟ್ ತಿಂದಿದ್ದು ಅಷ್ಟೇ. ಮನೆಯೆಲ್ಲ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಜಸ್ಟ್ ಸಂಜೆ ಮುಖ ತೊಳ್ಕೊಂಡು ದೀಪ ಹಚ್ಚೋಣ ಅಂತ ಅಂದ್ಕೊಂಡು. ಆ್ಯಂಡ್ ಇವತ್ತು ಮಠಕ್ಕೆ ಬೇರೆ ಹೋಗಬೇಕು. ಸೊ ಪವನ್ ಬಂದಮೇಲೆ ಒಟ್ಟಿಗೆ ಹೋಗೋಣ. ಸೊ ಇವಾಗ ಫುಡ್ ಆರ್ಡ್ರ್ ಮಾಡಿದ್ದೀನಿ. ಬಿಕಾಸ್ ಅಮ್ಮನೂ ಇವತ್ತು ಉಪವಾಸ ಇರ್ತಾರೆ. ಗುರುವಾರದೊತ್ತು ಎವ್ರಿ ಥರ್ಸ್ಡೇ ಅವರು ಉಪವಾಸ ಇರ್ತಾರೆ. ಸೊ ನನಗೊಬ್ಳಿಗೆ ಏನು ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ನಾನು. ಬಟ್ ಇವಾಗ ಹೊಟ್ಟೆ ಹಸಿತಿದೆ. ಸೊ ಅದಕ್ಕೋಸ್ಕರ ಇವಾಗ ಏನು ಆರ್ಡ್ರ್ ಮಾಡಿದೆ ಅಂದರೆ ನೂಡಲ್ಸ್ ತಿನ್ನಬೇಕು ಅಂತ ನಂಗೆ ತುಂಬ ಅನಿಸ್ತಿತ್ತು. ಸೊ ಶೇಜ್ವಾನ್ ನೂಡಲ್ಸ್ ಮತ್ತು ಪನ್ನೀರ್ ರೋಲ್ ಆರ್ಡ್ರ್ ಮಾಡಿದ್ದೀನಿ. ಅದು ತುಂಬ ಹೊಟ್ಟೆ ಹಸಿತಾಯಿತು. ಸೊ ಅದಕ್ಕೋಸ್ಕರ ಅದು ಬಂದಮೇಲೆ ಊಟ ಮಾಡಿ ಇವಾಗ ರೆಸ್ಟ್ ಮಾಡ್ತೀನಿ. ಬಿಕಾಸ್ ಮತ್ತೆ ಇನ್ನೂ ಕ್ಲೀನ್ ಮಾಡೋದಿದೆ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪವನ್ನು ಪೂಜೆ ಮಾಡ್ತಾರೆ ಹಬ್ಬದ ದಿನ ಅಂತ. ಅಡುಗೆ ಮನೆ ಕ್ಲೀನ್ ಆಯಿತು ನಿನ್ನೆ. ಇನ್ನು ಡೈನಿಂಗ್ ಏರಿಯಾ, ಬ್ಯಾಲ್ಕನಿ ಆ್ಯಂಡ್ ಯುಟಿಲಿಟಿ ಹಾಲ್ ಇನ್ನೂ ಇಷ್ಟಿದೆ ಕ್ಲೀನ್ ಮಾಡೋಕ್ಕೆ. ಆ್ಯಂಡ್ ಐ ಹ್ಯಾವ್ 2 more days to go. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ತೀನಿ. ಸೊ ಇವಾಗ ಊಟ ಬಂದ ಮೇಲೆ ಊಟ ಮಾಡಿ ರೆಸ್ಟ್ ಮಾಡಿ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊಟ ಬಂದಮೇಲೆ ಏನು ಆರ್ಡ್ರ್ ಮಾಡಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಹೆಂಗಿದೆ ಟೇಸ್ಟು ಅಂತ ಹೇಳ್ತೀನಿ. ಓಕೆನಾ, ಬಾಯ್. ಹಾಯ್ ಗಾಯ್ಸ್, ಇವಾಗ ಜಸ್ಟು ಫುಡ್ ಬಂತು. ಸೊ ನೋಡೋಣ ಹೆಂಗಿದೆ ಅಂತ ಬನ್ನಿ. ಸೊ ಇದು ಶೇಜ್ವಾನ್ ನೂಡಲ್ಸ್. ಆ್ಯಂಡ್ ನಾನು ಏನು ಅಂದ್ಕೊಂಡೆ, ನಾರ್ಮಲ್ ರೋಲ್ ಅಂದ್ಕೊಂಡೆ. ಈ ಮಕ್ಳ ಕೈಲಿಂದ ತಪ್ಪಿಸ್ಕೊಂಡು ತಿನ್ನೋದು ತುಂಬ ಕಷ್ಟಪ್ಪ. ಅಯ್ಯೋ ನನಗಂತೂ ತಿನ್ನೋಕ್ಕೇ ಬಿಡ್ತಾ ಇಲ್ಲ. ತುಂಬ ಹೊಟ್ಟೆ ಬೇರೆ ಹಸಿತಾ ಇದೆ. ಆಯ್ತಮ್ಮ ಗೈಸ್, ಲಾಸ್ಟಲ್ಲಿ ಎಷ್ಟು ಆಯಿಲ್ ಇದೆ ಅಂದರೆ ಓ ಮೈ ಗಾಡ್, ಐ ಆಮ್ ನಾಟ್ ಗೋನಾ ಈಟ್ ಇಟ್. ಸೊ ಅಂದರೆ ಸ್ವಲ್ಪನೇ ವೇಸ್ಟ್ ಇದೆ, ಬಟ್ ಎಷ್ಟು ಆಯಿಲ್ ಇದೆ ನೋಡಿ. ಓಕೆ, ಹಾಯ್ ಗಾಯ್ಸ್, ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗಿದೆ. ಸೊ ಇವಾಗ ಪೂಜೆ ಮಾಡುವ, ಫ್ರೆಶ್ ಅಪ್ ಆಗಿಬಿಟ್ಟು ಬಂದು. ಸೊ ಲೆಟ್ಸ್ ಗೋ. ಇವಾಗ ತಾನೇ ಅಂದರೆ ಪೂಜೆ ಆಗಿದೆ. ಇವಾಗ ಪಾಪನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಬಿಕಾಸ್
ಎವ್ರಿಡೇ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಬಿಕಾಸ್ ಅವ್ನಿಗೂ ಮನೇಲೇ ಇದ್ದಿದ್ದು ಬೇಜಾರಾಗುತ್ತೆ, ನಮಗೇ ಬೇಜಾರಾಗುತ್ತೆ. ಸೊ ಅವ್ನಿಗೂ ಬೇಜಾರಾಗುತ್ತೆ ಅಂತ ಅಂದ್ಕೊಂಡು ವಾಕ್ ಅಂದರೆ ಸುಮ್ಮನೆ ಒಂದು ರೌಂಡ್ ಆ ಥರ ಹೋಗ್ಬಿಟ್ಟು ಬರ್ತೀವಿ ನಾನು ಅಮ್ಮನೂ ಪಾಪ ಕರ್ಕೊಂಡು. ಸೊ ಅಮ್ಮ ಅವನಿಗೆ ಕಾಲ್ ಮಾಡಿದ್ದೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳೋಣ ಅಂತ, ಬಟ್ ಅವ್ರು ಕಾಲ್ ಪಿಕ್ ಮಾಡಿಲ್ಲ. ಮೇ ಬಿ ಇನ್ನೂ ಆಫೀಸಿಂದ ಹೊರಟಿಲ್ಲ ಅನಿಸುತ್ತೆ. ಸೊ ಹೊರಟ್ಮೇಲೆ ಅವರೇ ಕಾಲ್ ಮಾಡ್ತಾರೆ. ಸೊ ಅವ್ರು ಬಂದಮೇಲೆ ಟೆಂಪಲ್ಗೆ ಬೇರೆ ಹೋಗಬೇಕು. ನನಗೆ ಹೋಗಲೇಬೇಕು. ಐ ರಿಯಲಿ ವಾಂಟೆಡ್ ಟು ಗೋ ಟು ಟೆಂಪಲ್ ಟುಡೇ. ಮಾರ್ನಿಂಗೇ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಎದ್ದೋಳಕ್ಕಾಗಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ಹೋಗೋಣ ಅಂತ ಅಂದ್ಕೊಂಡ್ರೆ ಅವ್ರಿಗೂ ಬಂದಿಲ್ಲ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಇವಾಗ ಕೆಳಗಡೆ ಹೋಗಿ ಅವ್ನಿಗೆ ಫ್ರೆಂಡ್ಸ್ ಇದ್ದಾರೆ, ಪಾರ್ಥಗೆ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರಿಗೆಲ್ಲ ಮಾತಾಡಿಸ್ಕೊಂಡು ಹಂಗೆ ಟೀ ಕುಟ್ಕೊಂಡು ಬರೋಣ. ಬಿಕಾಸ್ ಅಮ್ಮ ಉಪವಾಸ ಇದ್ದಾರಲ್ವ, ಸೊ ಅದಕ್ಕೋಸ್ಕರ ಟೀ ಕುಟ್ಕೊಂಡು ಬರೋಣ. ಮನೆಯಲ್ಲೇ ಮಾಡ್ಬೋದಾಗಿತ್ತು, ಬೆಳಗ್ಗೆ ಮನೆಯಲ್ಲೇ ಮಾಡಿದ್ದೆ, ಬಟ್ ಇವಾಗ ಆಚೆ ಹೋಗ್ತಾಯಿದ್ದೀವಲ್ಲ ಏನಿವೆ. ಸೊ ಹಂಗೇ ಟೀ ಕುಟ್ಕೊಂಡು ಬರೋಣ. ಓಕೆ, ಲೆಟ್ಸ್ ಗೋ. ಸೊ ಕೀ ಇಲ್ಲೇ ಇದೆ, ಹೋಗೋಣ. ಇಲ್ಲಿ ರಾಘವೇಂದ್ರ ಸ್ವಾಮಿ ಇದೆ, ಇದು ಹನುಮಾನ್ಜಿ. ಓಕೆ ಬನ್ನಿ ಹೋಗೋಣ. I will do third floor ಅಲ್ಲಿ ಬೇಸ್ಮೆಂಟಿಗೆ ಹೋಗಿ ಅಲ್ಲಿ ಮಕ್ಕಳುಗಳನ್ನೆಲ್ಲ ಮಾತಾಡಿಸ್ಕೊ. ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಪಾಪಗಳು ಅಂದರೆ ಆಟ ಆಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ತೋರಿಸಿ ಆಚೆ ಹೋಗ್ಬೇಕು. ಮನೆಗೆ ಬಂದ್ವಿ. ಸೊ ಇವಾಗ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಅಂತ ಬೆಂಡೆಕಾಯಿ ಹುರಿತಾ ಇದ್ದೀನಿ. ಪವನ್ ಇವಾಗ ಹೊರಟಿದ್ದೀನಿ ಅಂತ ಹೇಳಿದ್ರು. ಅವರು ಹೊರಟ್ಬಿಟ್ಟು ಬರೋಕ್ಕೆ ಮಿನಿಮಮ್ 1 hour ಆದರೂ ಬೇಕು. ಸೊ ಅಷ್ಟೊತ್ತಿಗೆ ಚಪಾತಿ ಪಲ್ಯ ಮಾಡಿದ್ರೆ ಬಂದು ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಊಟ ಮಾಡ್ಕೊಂಡು ಮಲ್ಕೊಬೋದು. ನಿನ್ನೆ ಆಚೆ ಹೋಗಿದ್ವಿ, ಬಂದು ಅಡುಗೆ ಮಾಡೋಣ ಅಂತ ಅಂತಂದರೆ ಆಗಲೇ ಇಲ್ಲ. ಆಚೆನೂ ತಿನ್ಬೇಕಂದ್ವಿ. ಸೊ ಡೈಲಿ ಆಚೆ ತಿನ್ನೋದೇ ಬೇಡ ಅಂತ ಅಂದ್ಕೊಂಡು, ಅಂದರೆ ಡೈಲಿ ಏನಾದರೂ ಒಂದು ಆಚೆ ತಿಂತಾನೆ ಇರ್ತೀವಿ. ಇವಾಗ ಮಧ್ಯಾಹ್ನ ಆಲ್ರೆಡಿ ಆಚೆ ತಿಂದಿದ್ದೀವಿ. ಸೊ ಇವಾಗ ಮತ್ತೆ ನೈಟು ಬೇಡ ಅಂತ ಅಂದ್ಕೊಂಡು ಬೆಂಡೆಕಾಯಿ ಹುರಿತಾರೆ. ಬೆಂಡೆಕಾಯಿ ಮತ್ತು ಚಪಾತಿ, ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ. ಸರಿ, ಬೆಂಡೆಕಾಯಿ ಹುರಿತಾ ಇದ್ದಿಂದ. ಸೊ ಇವಾಗ ಬೆಂಡೆಕಾಯಿ ಫ್ರೈ ಮಾಡಾಗಿದೆ. ಬೆಂಡೆಕಾಯಿ ಫ್ರೈ ಇಟ್ಬಿಟ್ಟಿದೆ. ಮತ್ತು ಆನಿಯನು ಮತ್ತು ಟೊಮ್ಯಾಟೊ ಚಾಪ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇಲ್ಲಿ ಚಪಾತಿ ಕೂಡ ಕಲಿಸಿಟ್ಟಿದ್ದೀನಿ. ಇವಾಗ ಪಾಪುರಿ ಫುಡ್ ಕೂಡ ರೆಡಿ ಆಗ್ತದೆ. ಸೊ ನಾವು ಇವಾಗ ಬೆಂಡೆಕಾಯಿ ಪಲ್ಯ ಮಾಡೋಣ, ಆಮೇಲೆ ರೆಡಿ ಆಗೋಣ. ಟು ಗೋ ಟು ಟೆಂಪಲ್. ಮಠಕ್ಕೆ ಹೋಗ್ಬೇಕು ಇವತ್ತು, ಗುರುವಾರ ಅಲ್ಲ. ಎಸ್, ಅದೇ ಫ್ರೈ ಮಾಡಿದ್ವಲ್ಲ, ಅದೇ ಮಾಂದಿಯಲ್ಲಿ ಇಟ್ಕೊಂಡಿರೋದು. ಸೊ ಇವಾಗ ರೆಡಿಯಾಗಿದ್ದೀನಿ. ಗೆಟ್ ರೆಡಿ ವಿತ್ ಮೀ ಶೂಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಇವಾಗ ನಾನು ರೆಡಿ ಆಗಾಯಿತು. ಐ ಆಮ್ ವೇಟಿಂಗ್ ಫಾರ್ ಪವನ್ ಟು ಕಮ್. ಅವನು ರೆಡಿ ಆಗ್ತಿದ್ದಾನೆ. ಸೊ ಪವನ್ ಬಂದಮೇಲೆ ಅಮ್ಮನೂ ರೆಡಿಯಾಗಿ ಕೂತಿದ್ದಾರೆ. ಪವನ್ ಬಂದಮೇಲೆ ಹೊರಡೋಣ. ಓಕೆ, ಹೊರಡ್ಬೇಕಾದ್ರೆ ಮತ್ತೆ ಸಿಗ್ತೀನಿ. ಬಾಯ್. ದೇವಸ್ಥಾನಕ್ಕೆ ಅಂತ ಬಂದ್ವಿ, ಬಟ್ ಡೈಪರ್ ಖಾಲಿ ಆಗಿದೆ ಪಾಪದು. ಅದಕ್ಕೋಸ್ಕರ ಡೈಪರ್ ತೊಗೊಳ್ಳೋಣ ಅಂತ ಮಾಲಿಗೆ ಬಂದಿದ್ವಿ. ಬನ್ನಿ. ಇವಾಗ ದೇವಸ್ಥಾನದಿಂದ ಬಂದ್ವಿ. ಇಲ್ಲೇ ಪಕ್ಕ ಒರೈನ್ ಈಸ್ಟ್ ಮಾಲ್ ಇತ್ತು. ಸೊ ಅಲ್ಲೇ ಬಂದಿದ್ದೀವಿ.
ಏನಾದರೂ ಲೈಟಾಗಿ ತಿನ್ಕೊಂಡು ಸ್ನ್ಯಾಕ್ಸ್ ಥರ ತಿನ್ಕೊಂಡು ಹೋಗೋಣ ಅಂತ. ಹಾಗೆ ಪಾಪಗೂ ಊಟ ಮಾಡಿಸ್ಬೇಕು. ಮನೆ ಒಳಗಡೆ ಅಂತ ಊಟ ಮಾಡಲ್ಲ, ಸೊ ಅಟ್ಲೀಸ್ಟ್ ಆಚೆ ಏನಾದರೂ ಮಾಡ್ತಾನೆ ನೋಡೋಣ. ಸೊ ಊಟ ಮಾಡಿಸ್ಕೊಂಡು ನಾವು ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೊರಡೋದು. ಸೊ ಬನ್ನಿ ಹೋಗೋಣ. ಹಾಯ್ ಗೈಸ್, ಇವಾಗ ಜಸ್ಟ್ ಅಂದರೆ ಹಾಫ್ ಆನ್ ಅವರ್ ಆಯಿತು ಮನೆಗೆ ಬಂದು. ಇವಾಗ ಜಸ್ಟ್ ಊಟ ಆಯಿತು. ಊಟ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಪಾಪು ಮಲ್ಗಿಲ್ಲ, ಆಲ್ರೆಡಿ 11:30 ಆಗ್ತಾಯಿದೆ. ಸೊ ಅವನು ಮಲಗಿಸ್ಬಿಟ್ಟು ನಾವು ಮಲ್ಕೊಬೇಕು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್, ಗುಡ್ ನೈಟ್.